ಅವರು ಮಹಿಳೆಯರಿಗೋಸ್ಕರ ಉಲ್ಲೇಖ ಮಾಡಿ ಹೇಳ್ತಾರೆ, ಗಮನ ಇಟ್ಕೇಳಿ. ಮಹಿಳೆಯರಿಗೋಸ್ಕರ, ಮಹಿಳೆಯರು ಮನೆಗೆ ಮಾತ್ರ ಸೀಮಿತ ಅಲ್ಲ, ಅಡಿಗೆ ಮನೆಗೆ ಮಾತ್ರ ಸೀಮಿತ ಅಲ್ಲ, ಸಮಯ ಬಂದ್ರೆ ಶಸ್ತ್ರ ಹಿಡ್ಕೊಂಡು ಶಸ್ತ್ರವಿನ ತಲೆನೂ ಕೂಡ ಕತ್ತರಿಸ್ತೀವಿ ಅಂತ ಹೇಳ್ಕೊಟ್ಟ ತೋರಿಸ್ಕೊಟ್ಟಂತ ವೀರ ಮಹಿಳೆ ಕಣ್ರಿ ಕಿತ್ತೂರು ರಾಣಿ ಚೆನ್ನಮ್ಮ. ಗೊತ್ತಾಗ್ಲಕ್ಕಿಲ್ಲ. 16ನೇ ಶತಮಾನದಲ್ಲಿ ಹುಟ್ಟಿರ್ತಕ್ಕಂತಿರುವಂತಹ ರಾಣಿ ಹಬ್ಬಕ್ಕ 19ನೇ ಶತಮಾನದಲ್ಲಿ ಹುಟ್ಟಿರ್ತಕ್ಕಂತಿರುವಂತ ಕಿತ್ತೂರು ರಾಣಿ ಚೆನ್ನಮ್ಮ 18ನೇ ಶತಮಾನದಲ್ಲಿ ಹುಟ್ಟಿರ್ತಕ್ಕಂತಿರುವಂತಹ ಅಹಿಲಾಬಾಯಿ ಹೋಳ್ಕರನ್ನ ಇವತ್ತಿಗೂ ನೆನೆಸ್ಕೊಳ್ತೀವಿ. ಯಾಕಪ್ಪ ನೆನೆಸ್ಕೊಳ್ತೀವಿ ಅಂತಂದ್ರೆ ಇದರ ಅರ್ಥ ಏನು ಗೊತ್ತೇನು? ಯಾರು ತನಗೋಸ್ಕರ ಬದುಕ್ತಾರೋ ಅವ್ರು ಬದುಕಿದ್ದಾಗ ಬದುಕ್ತಾರೆ, ಯಾರು ಮತ್ತೊಬ್ಬರಿಗೋಸ್ಕರ ಬದುಕ್ತಾರೋ ಅವ್ರು ಸತ್ತ ಮೇಲೆ ಬದುಕ್ತಾರೆ ಅಂತಕ್ಕಂತಿರುವಂತ ಉದಾಹರಣೆ ಪಾಠ ಕೇಳ್ತಾ ಇದ್ದೀನಿ. ಸ್ವಾಮಿ ವಿವೇಕಾನಂದಜಿ ಅವರು ಜಗತ್ತಿನ ವೇದಿಕೆ ಮೇಲೆ ನಿಂತ್ಕೊಂಡು ಭಾಷಣ ಮಾಡಿದಂತಹ ದಿನ ಇದು ಗೊತ್ತಾ? ಸೆಪ್ಟೆಂಬರ್ 11. ಆ ಮನುಷ್ಯನ ಕುರಿತಂತೆ ಹೋದ್ರಿ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಸ್ವಾಮಿ ವಿವೇಕಾನಂದಜಿ ಅವರು ಜಗತ್ತಿನ ವೇದಿಕೆ ಮೇಲೆ ಹೋಗಿ ನಿಂತ್ಕೊಂಡು ಹೇಳ್ತಾರೆ, ಅಲ್ರಪ್ಪ ನನ್ನ ದೇಶದ ಬಗ್ಗೆ ಮಾತಾಡ್ತೀರಿ, ನನ್ನ ಜನರ ಬಗ್ಗೆ ಮಾತಾಡ್ತೀರಿ, ನನ್ನ ಸಮಾಜದ ಬಗ್ಗೆ ಮಾತಾಡ್ತೀರಿ, ಅದನ್ನ ಆಡುವಂತ ಯೋಗ್ಯತೆ ಆದ್ರೂ ಇದೆಯಾ? ನಿಮ್ಮ ದೇಶದಿಂದ ನಿಮ್ಮ ಜನರನ್ನ ಓಡಿಸಿದಾಗ ಅಂತವ್ರಿಗೆ ಯಾರಾದ್ರೂ ಆಶ್ರಯ ಕೊಟ್ಟಿದಾರ? ಅಂತವ್ರಿಗೂ ಆಶ್ರಯ ಕೊಟ್ಟಂತ ಜಗತ್ತಿನ ಏಕೈಕ ರಾಷ್ಟ್ರ ಯಾವುದು ಅಂತಂದ್ರೆ ನನ್ನ ಭಾರತ ಮಾತಾ ಅಂತ ಹೇಳಿದ್ರು. ಬೋಲೋ ಭಾರತ್ ಮಾತಾಕ್ಕೆ. ಇನ್ನೂ ಜೋರ ಬರ್ಲಿ. ಹೆಣ್ಮಕ್ಳಂತ ಇಷ್ಟ ಹೇಳಿದ್ರಿ, ನೀವು ಏನ್ ನಿಮ್ಮ ಹತ್ರ ತಾಕತೆ ಕಾಣ್ತಾ ಇಲ್ವಲ್ಲ? ಊಟ ಮಾಡಿಲ್ಲ ಅಂದ್ರೆ ಊಟ ಮಾಡದೆ ಯುದ್ಧ ಮಾಡಿರೋ, ನೀವು ಮಹಿಳೆ ಊಟ ಮಾಡಿ ಯುದ್ಧ ಮಾಡಿರೋಲ್ಲ.